ಮಹಾಭಾರತ ಯುದ್ಧ ಅಂದ್ರೆ ನಮಿಗೆಲ್ಲ ಅರ್ಜುನ, ಭೀಮ, ಕರ್ಣ, ಶ್ರೀಕೃಷ್ಣ ಹೀಗೆ ದೊಡ್ಡ ದೊಡ್ಡ ಹೆಸರುಗಳೇ ನೆನ್ಪಾಗತ್ತೆ. ಆದ್ರೆ ಈ ಎಲ್ಲಾ ಮಹಾರಥಿಗಳನ್ನು ಮೀರಿಸಬಲ್ಲ, ಇಡೀ ಯುದ್ಧದ ದಿಕ್ಕನ್ನೇ ಬದಲಿಸಬಲ್ಲ ಮತ್ತೊಬ್ಬ ಯೋಧನಿದ್ದ ಅನ್ನೋದು ಹಲವರಿಗೆ ಗೊತ್ತೇ ಇರಲ್ಲ. ಹೌದು, ನೀವು ಕೇಳಿದ್ದು ನಿಜ. ಕೇವಲ ಒಂದೇ ಒಂದು ನಿಮಿಷದಲ್ಲೇ ಇಡೀ ಕುರುಕ್ಷೇತ್ರ ಯುದ್ಧವನ್ನೇ ಮುಗಿಸಿಬಿಡುವಷ್ಟು ಶಕ್ತಿಶಾಲಿ ಯೋಧನೊಬ್ಬನಿದ್ದ. ಎಂಥ ಶಕ್ತಿಯಂದ್ರೆ ಸ್ವತಃ ಶ್ರೀಕೃಷ್ಣನೇ ಆತನನ್ನು ಕಂಡು ಚಿಂತೆಗೀಡಾಗಿದ್ದ. ಹಾಗಾದ್ರೆ ಯಾರು ಆ ಅಪ್ರತಿಮ ಯೋಧ? ಬನ್ನಿ, ಇವತ್ತಿನ ಈ ಕಥನದಲ್ಲಿ ಆತನ ರಹಸ್ಯವನ್ನ ಭೇದಿಸೋಣ. ಒಂದು ನಿಮಿಷದ ಯುದ್ಧವೀರ. ಆ ಹೆಸರು ಕೇಳೋಕೆ ವಿಚಿತ್ರ ಅನ್ಸ್ಬಹುದು ಅಲ್ವಾ? ಪಾಂಡವರ ಶಿಬಿರದಲ್ಲಿ ಒಂದು ಚರ್ಚೆ ನಡೀತಿತ್ತು, ಯುದ್ಧ ಗೆಲ್ಲೋಕೆ ಯಾರಿಗೆ ಎಷ್ಟು ದಿನ ಬೇಕು ಅಂತ. ಆಗ ಭೀಷ್ಮರು, ನನಗೆ 1 ತಿಂಗಳು ಬೇಕು ಅಂದ್ರು. ದ್ರೋಣರು 25 ದಿನ, ಕರ್ಣ 6 ದಿನ ಅಂದ. ಆದ್ರೆ ಈ ಯೋಧ ಮಾತ್ರ ಹೇಳಿದ್ದು, ನನಗೊಂದು ಕ್ಷಣ ಸಾಕು ಅಂತ. ಅವನ ಶಕ್ತಿಯ ಪರಿಣಾಮ ಎಂಥದ್ದು ಗೊತ್ತಾ? ಒಂದು ವೇಳೆ ಅವನು ಯುದ್ಧಕ್ಕಿಳಿದಿದ್ರೆ ಪಾಂಡವರು ಉಳೀತಿರ್ಲಿಲ್ಲ, ಕೌರವರು ಉಳೀತಿರ್ಲಿಲ್ಲ. ಯುದ್ಧಭೂಮಿಯಲ್ಲಿ ಗೆಲುವು ಅನ್ನೋದೇ ಇರುತ್ತಿದ್ದುದು ಕೇವಲ ಸರ್ವನಾಶ ಮಾತ್ರ. ಅದಕ್ಕಾಗಿಯೇ ಅವನನ್ನ ಯುದ್ಧದಿಂದ ದೂರ ಇಡ್ಲೇಬೇಕಾದ ಅನಿವಾರ್ಯತೆಯಿತ್ತು. ಹಾಗಾದ್ರೆ ಯಾರು ಈ ಯೋಧ? ಆತನ ಹೆಸರು ಬರ್ಬರಿಕ. ಚಿಕ್ಕ ದಿನದಿಂದಲೇ ಅಸಾಧಾರಣ ಶಕ್ತಿವಂತ. ಯುದ್ಧದಲ್ಲಿ ಶತ್ರುಗಳನ್ನ ಬರ್ಬರವಾಗಿ ಅಂದ್ರೆ ಕ್ರೂರವಾಗಿ ಛಿದ್ರಗೊಳಿಸ್ತಿದ್ದ. ಅದಕ್ಕೇನೆ ಅವನಿಗೆ ಬರ್ಬರಿಕ ಅಂತ ಹೆಸರು ಬಂತು. ಅವನದ್ದು ಸಾಧಾರಣ ವಂಶ ಅಂತೂ ಅಲ್ಲವೇ ಅಲ್ಲ. ಇಲ್ಲಿ ನೋಡಿ, ಅವನ ಅಜ್ಜ-ಅಜ್ಜಿ ಬೇರೆ ಯಾರೂ ಅಲ್ಲ, ಪಾಂಡವರಲ್ಲಿ ಒಬ್ಬನಾದ ಭೀಮ ಮತ್ತು ರಾಕ್ಷಸ ಕುಲದ ಹಿಡಿಂಬಿ. ಇನ್ನು ತಂದೆ ಮಹಾಪರಾಕ್ರಮಿ ಘಟೋತ್ಕಚ, ತಾಯಿ ಜ್ಞಾನವಂತೆ ವೀರಯೋಧ ಮೊರಾಸುರನ ಮಗಳು ಮೋರ್ವಿ. ಅಂದ್ರೆ ತಂದೆಯಿಂದ ರಾಕ್ಷಸ ಬಲ, ತಾಯಿಯಿಂದ ದೈವಿ ಬುದ್ಧಿವಂತಿಕೆ ಎರಡೂ ಅವನಲ್ಲಿ ಒಂದಾಗಿದ್ವು. ಮಗನ ಈ ಅಪಾರ ಶಕ್ತಿಯನ್ನ ನೋಡಿ ತಾಯಿ ಮೋರ್ವಿಗೆ ಇದಕ್ಕೊಂದು ಸರಿಯಾದ ದಾರಿ ತೋರಿಸ್ಬೇಕು ಅನ್ಸುತ್ತೆ. ಅವಳು ಹೇಳ್ತಾಳೆ, ಮಗನೇ, ನಿನ್ನ ಶಕ್ತಿ ಧರ್ಮಕ್ಕಾಗಿ ಮೀಸಲಾಗಿರ್ಬೇಕು, ಅದಕ್ಕಾಗಿ ನೀನು ಶಿವನನ್ನ ಕುರಿತು ತಪಸ್ ಮಾಡು ಅಂತ. ತಾಯಿಯ ಮಾತಿನಂತೆ ಬರ್ಬರಿಕನು ಕಾಡಿಗೆ ಹೋಗಿ ವರ್ಷಾನುಗಟ್ಲೆ ಘೋರ ತಪಸ್ಸು ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಪರಶಿವ ಅವನಿಗೆ 3 ದಿವ್ಯ ಅಂದರೆ ಯಾವತ್ತೂ ಗುರಿತಪ್ಪದ ಬಾಣಗಳನ್ನ ವರವಾಗಿ ನೀಡ್ತಾನೆ. ಅಷ್ಟೇ ಅಲ್ಲ, ಅಗ್ನಿದೇವನು ಆ ಬಾಣಗಳನ್ನ ಬಳಸೋಕೆ ಒಂದು ದೈವಿಕ ಧನಸ್ಸನ್ನೂ ಕೊಡ್ತಾನೆ. ಈ 3 ಬಾಣಗಳು ಸಾಮಾನ್ಯವಾದ ಬಾಣಗಳಲ್ಲ. ಅವುಗಳ ಕೆಲ್ಸ ಮಾಡುವ ರೀತಿ ತುಂಬಾನೇ ವಿಶಿಷ್ಟ. ಹೇಗೆ ಅಂದ್ರೆ, ಮೊದಲನೇ ಬಾಣವನ್ನ ಬಿಟ್ರೆ ಅದು ನಾಶ ಮಾಡಬೇಕಾದ ಎಲ್ಲ ಟಾರ್ಗೆಟ್ಗಳನ್ನ ಮಾರ್ಕ್ ಮಾಡುತ್ತೆ. 2ನೇ ಬಾಣ ಆ ಮಾರ್ಕ್ ಆದ ಎಲ್ಲವನ್ನೂ ಒಂದೇ ಏಟಿಗೆ ನಾಶ ಮಾಡಿಬಿಡುತ್ತೆ. ಇನ್ನು 3ನೇ ಬಾಣದ ಕೆಲ್ಸ ಆ ಮೊದಲ 2 ಬಾಣಗಳನ್ನ ವಾಪಸ್ ಪತ್ತಳಿಕೆಗೆ ತರೋದು. ಅಂದ್ರೆ ಅವನ ಬಾಣಗಳು ಯಾವತ್ತೂ ಖಾಲಿಯಾಗ್ತಲೇ ಇರ್ಲಿಲ್ಲ. ಈ ದಿವ್ಯಶಕ್ತಿ ಅವನ ತಾಯಿಯಲ್ಲಿ ಹೆಮ್ಮೆಗಿಂತ ಹೆಚ್ಚಾಗಿ ಒಂದು ರೀತಿಯ ಆತಂಕವನ್ನೇ ಸೃಷ್ಟಿ ಮಾಡಿತು. ಇಂಥ ಭಯಂಕರ ಶಕ್ತಿ ಏನಾದ್ರೂ ಅಧರ್ಮದ ಪರ ನಿಂತುಬಿಟ್ರೆ? ಇದೇ ಚಿಂತೆಯಿಂದ ಅವಳು ಮಗನಿಂದ ಒಂದು ಬಹಳ ಮುಖ್ಯವಾದ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾಳೆ. ಅವಳು ಹೇಳಿದ್ದು ಇಷ್ಟೇ, ಮಗನೇ, ನಿನ್ನ ಶಕ್ತಿ ಯಾವತ್ತಿಗೂ ಧರ್ಮದ ಸೇವೆಗೆ ಇರ್ಬೇಕು. ಹಾಗಾಗಿ ನೀನು ಯಾವಾಗ್ಲೂ ದುರ್ಬಲರ ಪರವಾಗಿ ಅಂದ್ರೆ ಸೋಲುತ್ತಿರುವವರ ಪಕ್ಷದಲ್ಲಿ ನಿಲ್ಬೇಕು. ತಾಯಿಗೆ ಕೊಟ್ಟ ಈ ಒಂದು ಮಾತು ಮುಂದೆ ಇಡೀ ಮಹಾಭಾರತದ ಕಥೆಯನ್ನೇ ಬದಲಿಸ್ಬಿಡುತ್ತೆ. ಬರ್ಬರಿಕನ ಶಕ್ತಿಯ ಬಗ್ಗೆ ಕೇಳಿದ್ದ ಶ್ರೀಕೃಷ್ಣನಿಗೆ ಅವನನ್ನ ಪರೀಕ್ಷೆ ಮಾಡ್ಬೇಕು ಅನ್ಸತ್ತೆ. ಅವನನ್ನ ಒಂದು ದೊಡ್ಡ ಆಲದ ಮರದ ಹತ್ರ ಕರ್ಕೊಂಡ್ಹೋಗಿ, ಈ ಮರದಲ್ಲಿರೋ ಎಲ್ಲಾ ಒಣ ಎಲೆಗಳನ್ನ ಒಂದೇ ಬಾಣದಿಂದ ಚುಚ್ಚು, ಆದ್ರೆ ನೆನ್ಪಿರ್ಲಿ, ಒಂದೇ ಒಂದು ಹಸಿ ಎಲೆಗೆ ಏನೂ ಆಗ್ಬಾರ್ದು ಅಂತ ಸವಾಲ್ ಹಾಕ್ತಾನೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಕೃಷ್ಣನು ಯಾರಿಗೂ ಗೊತ್ತಾಗ್ದ ಹಾಗೆ ಒಂದು ಒಣ ಎಲೆಯನ್ನ ತನ್ನ ಕಾಲಿನ ಕೆಳಗೆ ಮುಚ್ಚಿಟ್ಕೊಂಡಿದ್ದ. ಬರ್ಬರಿಕ ಕಣ್ಣು ಮುಚ್ಚಿ ತನ್ನ ಮೊದಲ ಬಾಣವನ್ನ ಹೂಡುತ್ತಾನೆ. ಅಬ್ಬಾ, ಆ ಬಾಣ ಮರದಲ್ಲಿದ್ದ ಪ್ರತಿಯೊಂದು ಒಣ ಎಲೆಯನ್ನ ಚುಚ್ಚುತ್ತಾ ಕೊನೆಗೆ ನೇರವಾಗಿ ಬಂದು ಕೃಷ್ಣನ ಪಾದದ ಕೆಳಗಿದ್ದ ಎಲೆಗಾಗಿ ಅವನ ಪಾದಕ್ಕೆ ಬಂದು ತಾಗುತ್ತದೆ. ಇದನ್ನ ಕಂಡ ಕೃಷ್ಣನಿಗೆ ಬರ್ಬರಿಕನ ಸಾಮರ್ಥ್ಯದ ಬಗ್ಗೆ ಇದ್ದ ಎಲ್ಲಾ ಅನುಮಾನಗಳು ದೂರವಾದಿಬಿಡುತ್ತವೆ. ಆಗ ಕೃಷ್ಣ ಅವನ ಪ್ರತಿಜ್ಞೆಯಲ್ಲಿದ್ದ ಒಂದು ದೊಡ್ಡ ಸಮಸ್ಯೆಯನ್ನ ವಿವರಿಸ್ತಾನೆ. ನೋಡು ಬರ್ಬರಿಕ, ನೀನು ಸೋಲುವವರ ಪರ ನಿಲ್ತೀಯ. ಸರಿ, ಸದ್ಯಕ್ಕೆ ಪಾಂಡವರು ದುರ್ಬಲರು. ನೀನು ಅವರ ಪರ ಯುದ್ಧ ಮಾಡಿದರೆ ಅವರು ಗೆಲ್ಲಲು ಶುರು ಮಾಡ್ತಾರೆ. ಆಗ ಕೌರವರು ದುರ್ಬಲರಾಗ್ತಾರೆ. ನಿನ್ನ ಪ್ರತಿಜ್ಞೆಯ ಪ್ರಕಾರ ಆಗ ನೀನು ಕೌರವರ ಪಡೆ ಹೋಗ್ಬೇಕು. ಮತ್ತೆ ಪಾಂಡವರು ದುರ್ಬಲರಾಗ್ತಾರೆ. ಇದು ಮುಗಿಯೋದೇ ಇಲ್ಲ. ಕೊನೆಗೆ ಯುದ್ಧಭೂಮಿಯಲ್ಲಿ ನಿನ್ನೊಬ್ಬನೇ ಉಳ್ದಿರ್ತೀಯ. ಇದರಿಂದ ಧರ್ಮಸ್ಥಾಪನೆ ಆಗಲ್ಲ, ಬದಲಿಗೆ ಸರ್ವನಾಶ ಆಗುತ್ತೆ ಅಂತ ವಿವರಿಸ್ತಾನೆ.
ಆದ್ರೆ ಯುದ್ಧ ಮಾಡ್ಲೇಬೇಕು ಅಂತ ಬಂದಿದ್ದ ಬರ್ಬರಿಕ ಹಿಂದೆ ಸರಿಯೋಕೆ ಒಪ್ಪಲ್ಲ. ನಾನೊಬ್ಬ ಕ್ಷತ್ರಿಯ, ಯುದ್ಧ ಮಾಡ್ದೆ ಹಿಂತಿರುಗಲಾರೆ ಅಂತ ಪಟ್ಟು ಹಿಡಿತಾನೆ. ಧರ್ಮಸ್ಥಾಪನೆಯ ಉದ್ದೇಶಕ್ಕೆ ಇವನಿಂದ ಅಡ್ಡಿಯಾಗತ್ತೆ ಅಂತ ತಿಳಿದ ಶ್ರೀಕೃಷ್ಣ ಒಂದು ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಕೃಷ್ಣನು ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡು ಧ್ಯಾನ ಮಾಡ್ತಾ ಇದ್ದ ಬರ್ಬರಿಕನ ಹತ್ರ ಬರ್ತಾನೆ. ಅಯ್ಯ, ನನ್ಗೊಂದು ದಾನ ಬೇಕಿತ್ತು, ಕೊಡ್ತೀಯಾ ಅಂತ ಕೇಳ್ತಾನೆ. ಬರ್ಬರಿಕ ಒಪ್ಪಿದ ತಕ್ಷಣ, ಹಾಗಾದ್ರೆ ನನ್ಗೆ ನಿನ್ನ ತಲೆಯನ್ನೇ ದಾನವಾಗಿ ಕೊಡು ಅಂತ ಕೇಳ್ಬಿಡ್ತಾನೆ. ಹೀಗೆ ಕೇಳೋಕೆ ಸಾಧ್ಯ ಇರೋದು ಸಾಮಾನ್ಯರಿಗಲ್ಲ, ಬಂದಿರೋದು ಸಾಕ್ಷಾತ್ ಪರಮಾತ್ಮನೇ ಅಂತ ಬರ್ಬರಿಕನಿಗೆ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಇದು ಧರ್ಮಸ್ಥಾಪನೆಗಾಗಿ ನಡೀತಿರೋ ಒಂದು ದೈವಲೀಲೆ ಅಂತ ಅರಿತ್ಕೊಂಡು ಅವನು ಒಂದು ಕ್ಷಣ ಕೂಡ ಯೋಚಿಸ್ದೆ ತನ್ನ ತಲೆಯನ್ನ ದಾನ ಕೊಡೋಕೆ ಒಪ್ಕೊಳ್ತಾನೆ. ಆದ್ರೆ ದಾನ ಕೊಡೋಕ್ಕೂ ಮುಂಚೆ ಅವನದೊಂದು ಕೊನೆಯ ಆಸೆ ಇರುತ್ತೆ. ಅವನು ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ, ಪ್ರಭು, ನನ್ನ ಒಂದೇ ಒಂದು ಕೋರಿಕೆ, ನಾನು ಯುದ್ಧದಲ್ಲಿ ಭಾಗವಹಿಸೋಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಇಡೀ ಮಹಾಯುದ್ಧವನ್ನ ನನ್ನ ಕಣ್ಣುಗಳಿಂದ ನೋಡೋಕೆ ಅವಕಾಶ ಮಾಡಿಕೊಡಿ ಅಂತ. ಕೃಷ್ಣನು ಅವನ ಆಸೆಯನ್ನ ಖಂಡಿತ ಪೂರೈಸ್ತೇನೆ ಅಂತ ಮಾತು ಕೊಡ್ತಾನೆ. ಬರ್ಬರಿಕನು ತನ್ನ ತಲೆಯನ್ನ ತಾನೇ ಕತ್ತರಿಸಿ ಕೃಷ್ಣನಿಗೆ ಅರ್ಪಿಸ್ತಾನೆ. ಶ್ರೀಕೃಷ್ಣನು ಆ ಶಿರಕ್ಕೆ ದಿವ್ಯ ಶಕ್ತಿ ನೀಡಿ ಯುದ್ಧಭೂಮಿಯನ್ನ ಸ್ಪಷ್ಟವಾಗಿ ನೋಡಬಹುದಾದ ಒಂದು ಎತ್ತರದ ಬೆಟ್ಟದ ಮೇಲೆ ಇಡ್ತಾನೆ. ಅಲ್ಲಿಂದ ಬರ್ಬರಿಕನು 18 ದಿನಗಳ ಕುರುಕ್ಷೇತ್ರ ಯುದ್ಧದ ಮೂಕ ಸಾಕ್ಷಿಯಾಗ್ತಾನೆ. ಯುದ್ಧ ಮುಗಿದು ಪಾಂಡವರು ಗೆದ್ದಿರ್ತಾರೆ. ಅವರ ಪಾಳೆಯದಲ್ಲಿ ವಿಜಯೋತ್ಸವ ನಡೀತಿರುತ್ತೆ. ಆಗ ಅವರಲ್ಲೇ ಒಂದು ವಾದ ಶುರುವಾಗುತ್ತೆ. ಈ ಗೆಲುವಿನ ನಿಜವಾದ ಹೀರೋ ಯಾರು ಅಂತ. ಭೀಮ ನಾನೇ ಕಾರಣ ಅಂದ್ರೆ, ಅರ್ಜುನ ಇಲ್ಲ ನಾನೇ ಕಾರಣ ಅಂತೂ ವಾದ ಮಾಡ್ತಾರೆ. ಅವರ ಜಗಳಕ್ಕೆ ಉತ್ತರ ಸಿಗದಿದ್ದಾಗ ಶ್ರೀಕೃಷ್ಣ ಎಲ್ಲರನ್ನೂ ಬರ್ಬರಿಕನ ಶಿರದ ಹತ್ರ ಕರ್ಕೊಂಡು ಹೋಗ್ತಾನೆ. ಪಾಂಡವರು ಕೇಳ್ತಾರೆ, ಇಡೀ ಯುದ್ಧವನ್ನ ನೋಡಿದವನ್ ನೀನು, ಹೇಳು ಈ ಗೆಲುವಿನ ನಿಜವಾದ ರೂವಾರಿ ಯಾರು ಅಂತ. ಆಗ ಬರ್ಬರಿಕ ಉತ್ತರಿಸ್ತಾನೆ, ನೀವು ಯಾರು ಹೋರಾಡಿದ್ದನ್ನ ನಾನು ನೋಡ್ಲೇ ಇಲ್ಲ. ಯುದ್ಧಭೂಮಿಯಲ್ಲಿ ಕಂಡಿದ್ದೂ ಕೇವಲ ಶ್ರೀಕೃಷ್ಣನ ಸುದರ್ಶನ ಚಕ್ರ ಮಾತ್ರ. ಈ ವಿಜಯದ ಸಂಪೂರ್ಣ ಶ್ರೇಯಸ್ಸು ಕೃಷ್ಣನಿಗೆ ಸಲ್ಲಬೇಕು. ಯುದ್ಧದ ನಂತರ ದ್ವಾಪರ ಯುಗದಲ್ಲಿ ಆ ಪವಿತ್ರ ಶಿರವನ್ನ ರೂಪವತಿ ನದಿಯಲ್ಲಿ ತೇಲಿಬಿಡಲಾಯಿತು. ಸಾವಿರಾರು ವರ್ಷಗಳು ಕಳೆದು ಕಲಿಯುಗದಲ್ಲಿ ರಾಜಸ್ಥಾನದ ಖಾಟು ಅನ್ನೋ ಹಳ್ಳಿಯಲ್ಲಿ ಒಂದು ವಿಚಿತ್ರ ನಡೀತಿತ್ತು. ಒಂದು ಹಸು ಪ್ರತಿದಿನ ಒಂದು ಜಾಗದಲ್ಲಿ ತಾನಾಗಿಯೇ ಹಾಲು ಸುರಿಸ್ತಿತ್ತು. ಆ ಸ್ಥಳವನ್ನ ಅಗೆದು ನೋಡಿದಾಗ ಬರ್ಬರಿಕನ ಶಿರ ಸಿಕ್ಕಿತು. ನಂತರ ಆ ಊರಿನ ರಾಜನಿಗೆ ಕನಸಿನಲ್ಲಿ ಬಂದ ಕೃಷ್ಣನ ಆದೇಶದಂತೆ ಅಲ್ಲಿ ಒಂದು ಭವ್ಯವಾದ ದೇವಾಲಯವನ್ನ ಕಟ್ಲಾಯ್ತು. ಬರ್ಬರಿಕನ ಮಹಾನ್ ತ್ಯಾಗಕ್ಕೆ ಮೆಚ್ಚಿದ ಶ್ರೀಕೃಷ್ಣ ಅವನಿಗೆ ಒಂದು ಅದ್ಭುತವಾದ ವರವನ್ನ ಕೊಟ್ಟಿದ್ದನು. ಬರ್ಬರಿಕ, ಕಲಿಯುಗದಲ್ಲಿ ನಿನ್ನನ್ನು ನನ್ನದೇ ಹೆಸರಾದ ಶ್ಯಾಮ ಅಂತ ಪೂಜಿಸ್ತಾರೆ. ಯಾರೆಲ್ಲ ಸೋತು ನೊಂದು ಜೀವನದಲ್ಲಿ ಭರವಸೆ ಕಳೆದುಕೊಂಡಿರುತ್ತಾರೋ ಅವರಿಗೆಲ್ಲ ನೀನೇ ಆಸರೆಯಾಗಿ ನಿಲ್ಲುತ್ತೀಯೇ ಅಂತ ಆಶೀರ್ವಾದಿಸಿದ್ದನು. ಅಂದಿನಿಂದ ಇವತ್ತಿನವರೆಗೂ ಬರ್ಬರಿಕನು ರಾಜಸ್ಥಾನದಲ್ಲಿ ಖಾಟು ಶ್ಯಾಮ ಬಾಬಾ ಅಂತಾನೆ ಪೂಜಿಸಲ್ಪಡುತ್ತಿದ್ದಾನೆ. ಲಕ್ಷಾಂತರ ಭಕ್ತರು ಅವನನ್ನ ಹಾರೇಕಾ ಸಹಾರ ಅಂದ್ರೆ ಸೋತವರ ಆಸರೆ ಅಂತ ನಂಬ್ತಾರೆ. ನೋಡಿದ್ರಲ್ಲ, ಒಬ್ಬ ಮಹಾವೀರ ಯೋಧ ದೈವವಾಗಿ ಬದಲಾದ ಈ ಕಥೆ ತ್ಯಾಗ ಮತ್ತು ಧರ್ಮದ ನಿಜವಾದ ಅರ್ಥವನ್ನು ನಮಗೆಲ್ಲ ಸಾರಿ ಹೇಳತ್ತೆ.